ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ದಿಡ್ಡಳ್ಳಿ ಜನರ ಪುನರ್ವಸತಿ ಕೇಂದ್ರಕ್ಕಾಗಿ ತೀವ್ರ ಸ್ವರೂಪ ಹೋರಾಟ ಮಾಡಿ ಸಮಾಜದ ಏಳಿಗೆಗಾಗಿ ಸೇವೆ ಸಲ್ಲಿಸಿರುವ ಜೆಕೆ ಮುತ್ತಮ್ಮರವರಿಗೆ ರಾಜ್ಯ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಲಭಿಸಿದೆ. ಕೆಆರ್ಪೇಟೆ ತಾಲೂಕಿನ ಶಿಳನರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾವ್ಯಚಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಳ್ಳಾರಿ ಜಿಲ್ಲಾದ್ಯಂತ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಸಮೀಪದ ಬಸವನಹಳ್ಳಿಯ ದಿಡ್ಡಳ್ಳಿ ಜನರ ಪುನರ್ವಸತಿ ಕೇಂದ್ರಕ್ಕಾಗಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಿ ಸಮಾಜದ ಏಳಿಗೆಗಾಗಿ ಸೇವೆ ಸಲ್ಲಿಸಿದ ಜೆಕೆ ಮುತ್ತಮ್ಮರವರಿಗೆ ರಾಜ್ಯ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಲಭಿಸಿದೆ. ಈ ಹಿಂದೆ ದಿಡ್ಡಳ್ಳಿ ಜನರ ಪುನರ್ವಸತಿ ಕೇಂದ್ರಕ್ಕಾಗಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಿ ಸಂಘಟನೆಯೊಂದಿಗೆ ಸಮಾಜದ ಏಳಿಗೆಗಾಗಿ ಸೇವೆ ಸಲ್ಲಿಸಿದ ಜೆಕೆ ಮುತ್ತಮ್ಮ ಅವರ ಸೇವೆಯನ್ನು ಗುರುತಿಸಿ ಸಂಘಟನಾ ಕ್ಷೇತ್ರಕ್ಕೆ ಕೊಡಗಿನ ದಿಡ್ಡಳ್ಳಿ ಹೋರಾಟಗಾರ್ತಿ ಜೆಕೆ ಮುತ್ತಮ್ಮರವರಿಗೆ ರಾಜ್ಯ ಸರ್ಕಾರ ನೀಡಲಾಗುವ ವಾಲ್ಮೀಕಿ ಪ್ರಶಸ್ತಿಯನ್ನ ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಸ್ವೀಕರಿಸಿದರು. ಈ ಬಾರಿ ಸಂಘಟನಾ ಕ್ಷೇತ್ರಕ್ಕೆ ಕೊಡಗಿನ ದಿಡ್ಡಳ್ಳಿ ಹೋರಾಟಗಾರ್ತಿ ಜೆಕೆ ಮುತ್ತಮ್ಮರವರಿಗೆ ನೀಡಲಾಗಿದೆ. ಈ ಹಿಂದೆ ದಿಡ್ಡಳ್ಳಿ ಜನರ ಪುನರ್ವಸತಿ ಕೇಂದ್ರಕ್ಕಾಗಿ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಿದ್ದರು. ಅಂದಿನ ಸರ್ಕಾರ ಇವರ ನಡೆಗೆ ಮಣಿದು ಕುಶಾಲನಗರ ಸಮೀಪದ ಬಸವನಹಳ್ಳಿಯಲ್ಲಿ ಪುನರ್ವಸತಿ ಕೇಂದ್ರವನ್ನು ಆರಂಭಿಸಿ ನಿರಾಶ್ರಿತರಿಗೆ ಸಂಪೂರ್ಣ ಸವಲತ್ತು ಇರುವ ನಿವೇಶನ ಹಾಗೂ ಮನೆಗಳನ್ನು ನಿರ್ಮಿಸಿಕೊಟ್ಟಿದೆ. ಜೆಕೆ ಮುತ್ತಮ್ಮ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸಮುದಾಯವನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿದ್ದಾರೆ. ಸಂತಸ ಹಂಚಿಕೊಂಡ ಜೆಕೆ ಮುತ್ತಮ್ಮ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದ ಆದಿವಾಸಿ ಮಹಿಳೆಯನ್ನ ಗುರುತಿಸಿ ರಾಜ್ಯ ಮಟ್ಟದ ವಾಲ್ಮೀಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದು ಸಂತಸ ತಂದಿದೆ. ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣವರು ಸಹಕಾರ ನೀಡಿದ್ದಾರೆಂದು ಪೊನ್ನಣ್ಣರವರಿಗೆ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರೆಹಳ್ಳಿ ಬಿಕ್ಕೋಡು ಹೋಬಳಿಯಲ್ಲಿ ಆನೆ ಹಾವಳಿ ಮಿತಿಮೀರಿದ್ದು ಕ್ರಮಕ್ಕಾಗಿ ಭಾರತೀಯ ಕಿಸಾನ್ ಸೇನೆ ಪ್ರಮುಖರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಲೆನಾಡು ಭಾಗವಾದ ಅರೆಹಳ್ಳಿ ಬಿಕ್ಕೋಡು ಹೋಬಳಿಯಲ್ಲಿ ಆನೆ ಹಾವಳಿ ಮಿತಿಮೀರಿದ್ದು ಆನೆ ಹಾವಳಿಯನ್ನ ಶಾಶ್ವತವಾಗಿ ತಡೆಯದಿದ್ದಲ್ಲಿ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ನಡೆಸುವುದಾಗಿ ಭಾರತೀಯ ಕಿಸಾನ್ ಸೇನೆ ಪ್ರಮುಖರು ತಿಳಿಸಿದ್ದಾರೆ. ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರಿಗೆ ಪ್ರಧಾನಮಂತ್ರಿಗೆ ಕಳುಹಿಸಿಕೊಡುವ ಉದ್ದೇಶದಿಂದ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರಮುಖರು, ಬೆಳೆ ಹಾನಿಗೆ ಸರ್ಕಾರ ಕೊಡುತ್ತಿರುವ ಪರಿಹಾರ ಏನೇನೂ ಸಾಲದು. 10-15 ವರ್ಷ ಬೆಳೆದ ತೆಂಗಿನ ಮರ, ಕಾಫಿ ಗಿಡಗಳು ನಾಶವಾಗುತ್ತಿದ್ದು ಬೆಳೆಗಾರರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಬ್ಯಾಂಕಿನಲ್ಲಿ ಸಾಲ ಸೂಲ ಮಾಡಿ ತೀರಿಸಲಾಗದ ಪರಿಸ್ಥಿತಿಗೆ ಬಂದಿದ್ದಾರೆ ಎಂದು ಮನವಿ ಮಾಡಿದರು. ಪ್ರತಿಭಟನೆ ನಡೆಸಿದರು. ಸರ್ಕಾರ ಕಿವಿಗೊಡುತ್ತಿಲ್ಲ ಎಂದು ಪ್ರಮುಖರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಭಾರತೀಯ ಕಿಸಾನ್ ಸೇನೆಯ ತಾಲೂಕು ಅಧ್ಯಕ್ಷ ಹರೀಶ್, ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಿಇ ಯೋಗೇಂದ್ರ, ಕಾರ್ಯದರ್ಶಿ ಕೊತ್ತಳ್ಳಿ ಸಂತೋಷ್, ಗುರು, ನಿತಿನ್ ಇದ್ದರು. ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಹರೀಶ್ ಗೌಡ್ರು, ಬೇಲೂರು ತಾಲೂಕು ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು. ಈ ಭಾಗದಲ್ಲಿ ಅರೆಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿ ಭಾಗದಲ್ಲಿ ಆನೆ ಹಾವಳಿ ದೊಡ್ಡದಾಗಿರೋದು ನಿಮಗೆಲ್ಲ ಗೊತ್ತಿದೆ. ಈಗ ಸಂಬಂಧಪಟ್ಟಂತೆ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಅದು ಪರಿಹಾರ ಕೊಡುವಂಥ ಸಂದರ್ಭದಲ್ಲೂ ತಾರತಮ್ಯ ಆಗ್ತಾ ಇದೆ. ಯಾವುದೇ ರೈತರು ಪರಿಹಾರ ನಿರೀಕ್ಷೆ ಮಾಡ್ತಾ ಇಲ್ಲ. ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿದೆ. ಅದು ಡೆತ್ ಆದವ್ರಿಗೆ ಮಾತ್ರ ಪರಿಹಾರ ಕೊಡ್ತಾರೆ. ಪೂರ್ಣ ಅಂಗವಿಕಲರಾದವ್ರಿಗೂ ಸಹ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ. ಈ ಪರಿಹಾರ ಮತ್ತು ಈ ಸಮರದ ಮಾತು ಇದರಿಂದ ನಮಗೇನು ಅನುಕೂಲ ಆಗೋದಿಲ್ಲ. ರೈತರಿಗೆ ಶಾಶ್ವತ ಪರಿಹಾರ ಬೇಕಾಗಿದೆ. ಈ ಸಂಬಂಧಪಟ್ಟಂತೆ ಸಮಗ್ರವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ಪೂರ್ಣ ಸೊಲ್ಯೂಷನ್ ಹುಡುಕಿ ಆನೆಯಿಂದ ಆಗ್ತಿರುವಂಥ ಹಾವಳಿಯನ್ನು ತಪ್ಪಿಸಿ ಅಂತೇಳಿ ಇವತ್ತು ಬೇಲೂರು ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡಿ ಭಾರತೀಯ ಕಿಸಾನ್ ಸಂಘ ಮತ್ತು ಈ ಸ್ಥಳೀಯ ರೈತರ ನೇತೃತ್ವದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ತಹಸೀಲ್ದಾರು ಸಹ ಪೂರ್ವಕವಾಗಿ ಸ್ಪಂದಿಸಿ ಏನು ರೈತರಿಗೆ ಆಗ್ತಾಯಿದೆ ಹಾನಿ ತಪ್ಪಿಸೋ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಪರಿಹಾರ ಬೇಲಿ ವ್ಯವಸ್ಥೆ ಸಂಬಂಧಪಟ್ಟಂತೆ, ಸೋಲಾರ್ ಬೇಲಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಹಾರ ಹೇಳಿದ್ದಾರೆ. ಹಾಗೆ ಶಾಶ್ವತ ಪರಿಹಾರವಾಗಿ ಅದಕ್ಕೆ ಕಾನೂನನ್ನು ಯೋಚನೆ ಮಾಡಿ ಸದ್ಯದಲ್ಲೇ ಅದಕ್ಕೊಂದು ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮ ಕಡೆಯಿಂದ. ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಬೆಂಗಳೂರು ತನಕ ಕಾಲ್ನಡಿಗೆಯಲ್ಲಿ ಹೊರಟಿದ್ದೀವಿ ರೈತರು. ಮುಂದಿನ ದಿನಗಳಲ್ಲಿ ಇದನ್ನು ನಾವು ರೈತರಾದರೂ ಎಷ್ಟು ದಿವಸ ತಡ್ಕೊಳ್ಳೋಕ್ಕಾಗ್ತದೆ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವ್ರ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಹೋರಾಟ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಕೂತ್ಕೊಂಡಿದ್ದಾರೆ.
ರೈತರುಗಳು ನಾವು ಸತ್ತೋಗಿದ್ದೀವಿ, ನಮ್ಮ ಬೆಳೆಗಳು ಉಳಿದಿಲ್ಲ, ಬ್ಯಾಂಕ್ಗಳಲ್ಲಿ ಬೇಕಾದಷ್ಟು ಸಾಲ ಸೂಲ ಮಾಡ್ಕೊಂಡಿದ್ದೀವಿ, ರೈತರುಗಳ ಬೆಳೆ ಎಲ್ಲ ಸರ್ವನಾಶ ಆಗೋಗಿದೆ. ಕಾಫಿ ನಾಡಲ್ಲಿ ನಾವು ಕಾಫಿ ಪ್ಲಾಂಟರ್ಸ್ ಇರೋಕೆ ಆಗ್ತಾ ಇಲ್ಲ, ಒಂದು ಏನೊಂದು ಬಿಟ್ಟಿಲ್ಲ. ನಾವು ಮರಗಳನ್ನ 10 ವರ್ಷ 15 ವರ್ಷ ಒಂದು ತೆಂಗಿನ ಮರಗಳನ್ನ ಸಾಕಿರ್ತೀವಿ ಅಂತ ಅಂದರೆ ಈ ಫಸ್ಲಿಗೆ ಬಂದಿರೋಂಥ ಮರಗಳನ್ನ ಆನೆಗಳು ಒಂದೇ ದಿವಸ ಬಂದು ರಾತ್ರಿ ಹೊಡೆದಾಕ್ ಹೋಗ್ತಿದ್ದಾವೆ. ಈ 15 ದಿವಸದಲ್ಲಿ ಆಗೋ ಪ್ರೋಸೆಸ್ ಇದು. 15 ವರ್ಷದಿಂದ ಬೆಳ್ಕೊ ಬಂದಿರೋದಕ್ಕೆ ಅವ್ರು ಕೊಡೋಂಥ 2,000 3,000 ದುಡ್ಡು 4,000 ದುಡ್ಡು ನಮಗೂ ಪರಿಹಾರ ಅದು ಸಾಕಾಗೋದು ಇಲ್ಲ, ಮತ್ತು ಆ ಪರಿಹಾರ ನಮಗೆ ಬೇಕಿಲ್ಲ. ಈಗ ಏನ್ ಮಾಡ್ತಾರೆ ಗೊತ್ತಾ, ನಾವು ಅರಣ್ಯ ಅಧಿಕಾರಿಗಳಿಗೆ ಪ್ರತಿ ಸಲ ಹೆಚ್ಚು ಕಮ್ಮಿ ನಮ್ಮ ರಸ್ತೆ ಭಾಗದಲ್ಲಿ, ನಮ್ಮ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಭಾಗದಲ್ಲಿ 3-4 ಸಲ ರಸ್ತೆ ತಡೆ ಎಲ್ಲ ಮಾಡಿದಾಗ ಏನಂತ ಹೇಳ್ತಾರೆ, ಇದಕ್ಕೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಮಾಡೋಕ್ಕೆ ಸಲುವಾಗಿ ಏನೋ ಒಂದು ಪ್ಲಾನ್ ಮಾಡಿದ್ದೀವಿ ಅಂತಾರೆ. ಈ ಜಾಗದಲ್ಲಿ ಆನೆಗಳಿದೆ ಅಂತ ನಾವು ಹೇಳಿದ್ರೆ ಬೇರೆ ಜಾಗಕ್ಕೆ ಅಲ್ಲಿಂದ ಶಿಫ್ಟ್ ಮಾಡಲ್ಲ, ಓಡಿಸ್ತಾರೆ. ಅವಿಚ್ಚಿಗೆ ಅವೇ ಹೋಗ್ತಾ ಇದೆ. ಇವ್ರು ನಾವು ಕಳಿಸಿದೀವಿ ಅಂತೀವಿ, ನಮಗೆ ಅದು ಪರಿಹಾರ ಆಗಿಲ್ಲ. ಮೊನ್ನೆ ನಮ್ಮ ಕೋಗಿಲ್ ಮನೆ ತಗರೆ ಭಾಗದಲ್ಲಿ ನಡೆದಿದೆ. ನಾನು ಕುಶಾವರ ಆನೆಗಳು ಬಂದಿದೆ, ನಾವು ಫ್ರಸ್ಟ್ರೇಷನ್ ಇರ್ತೀವಿ ರೈತರು. 15 ವರ್ಷ 20 ವರ್ಷದಿಂದ ಬೆಳೆದಿರೋಂಥ ಬೆಳೆಗಳನ್ನ ಏಕಾಏಕಿ ಒಂದು ಕಾಡು ಪ್ರಾಣಿಗಳು ಬಂದ್ಬಿಟ್ಟು ದಡಾರ ಅಂತೇಳಿ ಏನೋ ಒಂದು ಮಾಡಕ್ಕೆ ಹೋಗ್ಬಿಟ್ರೆ ನಾವು ಸ್ವಲ್ಪ ಜರ್ಜರಿತವಾಗೋದು ಖಚಿತ. ನಾವು ಫ್ರಸ್ಟ್ರೇಷನ್ ಆಗೇ ಆಗ್ತೀವಿ. ಆ ಫ್ರಸ್ಟ್ರೇಷನ್ ಲೆವೆಲಲ್ಲಿ ಪ್ರತಿಯೊಬ್ಬ ರೈತನು ಏನೋ ಒಂದು ಅವ್ರ ಹತ್ರ ಸ್ವಲ್ಪ ರಫ್ ಆಗಿ ಏನೋ ಒಂದು ಮಾತಾಡೋದು ಇರುತ್ತೆ. ಆ ಮಾತಾಡಿದ ತಕ್ಷಣ ಅವ್ರೇನಂತ ಗೊತ್ತಾ, ಇಮಿಡಿಯೇಟ್ ಫೋನ್ ತೆಗೆದುಬಿಟ್ಟು ನೀವು ಇವ್ರ ಮೇಲೆ ಒಂದು FIR ಮಾಡಿ ಅಂತೇಳಿ ಎದುರಿಸ್ತಾರೆ. 10 ಜನ ಬಂದಿದ್ದ ರೈತರು ನಾಳೆ ಬೆಳಗ್ಗೆ 2 ಜನ ಆಗ್ತಾರೆ. ಹೋರಾಟ ಹೇಗೆ ನಡೆಯುತ್ತೆ? ನಮ್ಮನ್ನು ಹತ್ತಿಕ್ಕ ಪ್ರಯತ್ನ ಮಾಡ್ತಿದ್ದಾರೆ. ಇದರಿಂದ ನಮಗೆ ತೊಂದರೆ ಆಗ್ತಿದೆ. ಎದುರಿಸಿ ಅವರು ನಮ್ಮ ಹೋರಾಟನ ಅಲ್ಲಿಗೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಇದಕ್ಕೆಲ್ಲ ಎದುರಾಂತವರಲ್ಲ. ಭಾರತೀಯ ಕಿಸಾನ್ ಸಂಘದವರು ಯಾವುದೇ ಕಾರಣಕ್ಕೂ ಯಾವ ರಾಜಕಾರಣಿಗಳ ಒತ್ತಡಕ್ಕೆ, ಯಾವ ಅಧಿಕಾರಿಗಳ ಒತ್ತಡಕ್ಕೆ ಮಣಿಯ ಮಾತೇ ಇಲ್ಲ. ನಮಗೆ ದಯವಿಟ್ಟು ನಮಗೆ ಶಾಶ್ವತ ಪರಿಹಾರ ಕೊಡಲಿಲ್ಲ ಅಂತಂದರೆ ನಾವು ಖಂಡಿತವಾಗ್ಲೂ ಬೆಂಗಳೂರು ತನಕನೂ ಕಾಲ್ನಡಿಗೆಯಲ್ಲಿ ಹೊರಡಕ್ಕೆ ರೆಡಿ ಇದ್ದೀವಿ, ಶತಸಿದ್ಧವಾಗಿದ್ದೀವಿ. ಇವತ್ತು ತಹಶೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿಯವರೆಗೂ ಪತ್ರ ಹಾಕಿದ್ದೀವಿ. ಈ ಪತ್ರದ ಒಪಿನಿಯನ್ಗೆ ಸಲುವಾಗಿ ಕಾಯ್ತೀವಿ 4-6 ದಿವಸ. ಇದು ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಆಮೇಲೆ ಕಾಲ್ನಡಿಗೆಯಲ್ಲಿ ಹೋಗೋದು ಖಚಿತ. ಆಮೇಲೆ ಇನ್ನೊಂದೇನು ಏನು ಮಾಡ್ತಾರೆ, ಒಂದು ಗಿಡ 7, 8, 10 ವರ್ಷದ ಕಾಫಿ ಗಿಡ, ಸಿಲ್ವರ್ ಗಿಡ, ಅದು ಆನೆನ ಲಾಸ್ ಮಾಡಿ ತುಣಿದು ಹೋದರೆ ಅದಕ್ಕೊಂದು ಗಿಡಕ್ಕೆ 500 ಗಿಡ ತುಳಿದ್ರೆ 50 ಗಿಡ 100 ಗಿಡ ಸೇರಿಸ್ತಾರೆ. 250 ರೂಪಾಯಿ ಕೊಡ್ತಾರೆ ಒಂದು ಕಾಫಿ ಗಿಡಕ್ಕೆ. 1 kg ಕಾಫಿ ಬೆಲೆ 600 ರೂಪಾಯಿ ಇದೆ. ಒಂದು ಗಿಡದಲ್ಲಿ ಯಾವುದೇ ಕಾರಣಕ್ಕೂ ನಾವು ಜೀವನ ಮಾಡಬೇಕು ಅಂದರೆ ಅದು 1,200 ಸಿಗುತ್ತೆ. ಇವ್ರು 250 ರೂಪಾಯಿ ಕೊಡ್ತಾರೆ. ಅದು 10 ವರ್ಷ ನಾವು ಕಷ್ಟಪಟ್ಟು ಸಾಕಕ್ಕೆ ಎಷ್ಟು ಖರ್ಚಾಗಿರುತ್ತೆ ಅನ್ನೋದು ಇವ್ರಿಗೇನು ಗೊತ್ತಿರಲ್ಲ. ಆದರೆ ಪರಿಹಾರದ ಲೆಕ್ಕ ಬೇಡ, ಪರಿಹಾರ ಸಿಕ್ಕುತ್ತೋ ಬಿಡುತ್ತೋ, ಇವರು ಉಡಾಪಿ ಮಾತುಗಳನ್ನು ಆಡ್ತಾರೆ. ಆ ಉಡಾಪಿ ಮಾತನ್ನು ಬಿಟ್ಟು ಸರ್ಕಾರದಿಂದವ ನಮಗೆ ಸೋಲರಿಗೆ 25%, 50% ಅಂತಾರೆ. ಆಮೇಲೆ 2 ಎಳೆ ಬಿಡಿಸಿ ಸೋಲಾರ್ ಇದಿಲ್ಲ ಅಂತಾರೆ, ಸಬ್ಸಿಡಿ ಇಲ್ಲ ಅಂತಾರೆ. ಇದಕ್ಕೆ 2 ಎಳೆ ಬಿಟ್ಟರು ಸಬ್ಸಿಡಿ ಸಿಗಬೇಕು, ಮರ ಕಟ್ಟಿರು ಸಬ್ಸಿಡಿ ಸಿಗಬೇಕು. ಆಮೇಲೆ ಇಲ್ಲದೆ ಹೋದರೆ ಅವರು ನಮಗೆ ಸಾಂತ್ವನ ಪರಿಹಾರ ಕೊಡಬೇಕು. ಇಲ್ಲ ಅದು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ ಶಿಳಂದರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾವ್ಯಚಂದ್ರರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಶೀಲನರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾವ್ಯಚಂದ್ರು ಆರ್ಟಿಸಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರಾಗಿದ್ದ ಬೇಲದಕೆರೆ ಅಶೋಕ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಬಯಸಿ ಕಾವ್ಯಚಂದ್ರರವರನ್ನು ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಕಾವ್ಯಚಂದ್ರರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಲೋಕೋಪಯೋಗಿ ಅಧಿಕಾರಿ ಬೋರಯ್ಯ ಹಾಗೂ ಸಹ ಚುನಾವಣಾಧಿಕಾರಿಗಳಾಗಿ ತಾಲೂಕು ಪಂಚಾಯಿತಿ ಅನಿಲ್ ಬಾಬು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವಶೆಟ್ಟಿ ಅವರು ಕರ್ತವ್ಯ ನಿರ್ವಹಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾವ್ಯಚಂದ್ರು ಅವರನ್ನ ಟಿಎಪಿಸಿಎಂಎಸ್ ನೂತನ ನಿರ್ದೇಶಕ ಹಾಗೂ ಶಾಸಕ ಎಚ್.ಟಿ. ಮಂಜು ಸಹೋದರ ಎಚ್.ಟಿ. ಲೋಕೇಶ್ ಹಾಗೂ ಉಪಾಧ್ಯಕ್ಷರಾದ ಸವಿತಾ ಸೇರಿದಂತೆ ಸಹೋದ್ಯೋಗಿ ಸದಸ್ಯರುಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾರ ತುರಾಯಿಗಳನ್ನು ಹಾಕುವ ಮೂಲಕ ಪಟಾಕಿ ಸಿಡಿಸಿ ಅಭಿನಂದಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು ಸಹೋದರ ಟಿಎಪಿಸಿಎಂಎಸ್ ನೂತನ ನಿರ್ದೇಶಕ ಎಚ್.ಟಿ. ಲೋಕೇಶ್, ಅಧಿಕಾರದ ದಿನಗಳು ಎಷ್ಟು ದಿನಗಳು ಸಿಗುತ್ತದೆ ಎಂಬುದು ಮುಖ್ಯವಲ್ಲ, ಅಧಿಕಾರದಲ್ಲಿ ಇದ್ದಷ್ಟು ದಿನ ನಮ್ಮ ಕೊಡುಗೆ ಏನು ಪಂಚಾಯಿತಿಗೆ ಎಂಬುದು ಮುಖ್ಯವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷೆ ಕಾವ್ಯಚಂದ್ರರವರು, ನಾನು ಅಧ್ಯಕ್ಷೆಯಾಗಲು ಸಹಕರಿಸಿದ ಶಾಸಕರಾದ ಎಚ್.ಟಿ. ಮಂಜು, ಎಚ್.ಟಿ. ಲೋಕೇಶ್, ನನ್ನ ಗ್ರಾಮ ಪಂಚಾಯಿತಿಯ ಎಲ್ಲ ಸಹೋದ್ಯೋಗಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೆ, ಹಿತೈಷಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆಂದು ತಿಳಿಸಿದರು. ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇನೆ. ರಸ್ತೆ, ಚರಂಡಿ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರು ಸರಬರಾಜು, ಬೀದಿ ದೀಪಗಳ ಅಭಿವೃದ್ಧಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನತೆಗೆ ಸ್ಪಂದಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡುತ್ತೇನೆ
ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯೋಗೇಶ್, ಅಶೋಕ್, ಸುಶೀಲಮ್ಮ, ಬೈರಪುರ ಹರೀಶ್, ಸದಸ್ಯರಾದ ಕೆಂಪೇಗೌಡ, ಉಮಾ, ನಂದಿನಿ, ಶಿವಲಿಂಗೇಗೌಡ, ಸುರೇಶ್, ಉಮಾದೇವಿ, ನಾಗಮ್ಮ, ಶಿವಕುಮಾರ್, ಶೋಭಾ, ನಾಗರಾಜ್, ಮಂಜಯ್ಯ, ಅನ್ನಪೂರ್ಣ, ಶಿವಕುಮಾರ್, ವಿಎಸ್ಎಸ್ಎನ್ ಅಧ್ಯಕ್ಷರಾದ ಈರೇಗೌಡ, ರಮೇಶ್, ಶಶಿಧರ್, ಯೋಗೇಶ್, ಕಾಳೇಗೌಡ, ನಾಗೇಶಾಚಾರಿ, ರಮೇಶ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತು ಜೊತೆ ನಮ್ಮ ಸುತ್ತ ಎಲ್ಲ ಮೆಂಬರ್ಸ್ಗಳು ಇವತ್ತು ಎಲ್ಲ 5 ವರ್ಷದಿಂದ ಇನ್ನು 2-3 ವರ್ಷ ಮುಗಿಯೋಕ್ಕೆ ಬಂದೈತೆ. ಎಲ್ಲರೂ ಹಂತವಾಗಿ ಉಪಾಧ್ಯಕ್ಷರು, ಅಧ್ಯಕ್ಷರಾಗ್ಬೋದು, ಎಲ್ಲರಿಗೂ ಅವಕಾಶ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಹಾಗೆ ಮುಂದೆ ಎಲ್ಲರಿಗೂ ಮತ್ತು ಏನಿದೆ ಇನ್ನು ಹಂತಕ್ಕೆ ಬಂದಿದೆ. ಎಲ್ಲರೂ ಒಳ್ಳೆಯದಾಗಲಿ. 2 ತಿಂಗಳಲ್ಲಿ ಏನು ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡಲಿ ಅಂತ ನಮ್ಮ ಉದ್ದೇಶಕ್ಕೆ ಹೇಳ್ತಾ, ನಮ್ಮ ಮೆಂಬರ್ಗೆ, ಸದಸ್ಯಗಳಿಗೆ ಅತಿ ಪ್ರೀತಿಯಿಂದ ಎಲ್ಲರೂ ಅವಕಾಶ ಮಾಡ್ಕೊಳ್ಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮೂರಲ್ಲಿ ನಮ್ಮ ಪಂಚಾಯತಿಲಿ ಈಗ ಎಲ್ಲರೂ ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಎಮ್ಮೆಲ್ಲೆ ಹೇಳಿದ ತಕ್ಷಣ ಒಂದು ಉಪಾಧ್ಯಕ್ಷ ಆಗ್ಬೋದು, ಕಂಟಿನ್ಯೂಸ್ ಆಗಿ ಎಷ್ಟಿತ್ತು ಅವಧಿ 3 ಗಂಟಲು ಅವರು ಮುಗಿಸೋರು. ಈಗ ಅಧ್ಯಕ್ಷರದು ಎಲ್ಲ ಅವಧಿ ಮುಗಿದು ಮತ್ತು ಏನು ಜನರಲ್ ಕ್ಯಾಟಗರಿ ಇತ್ತು ಅದೆಲ್ಲ ಮುಗಿದ ಜೊತೆಗೆ ನಮ್ಮ ಇವರು ಒಂದು ಅಣ್ಣ ಮಾತು ಕೊಟ್ಟಿದೆ ಅಂತ ಹೇಳಿದ್ರು. ಅವರಿಗೆ ಮಾತು ಪ್ರಕಾರ ಎಲ್ಲ ನೆನ್ಕೊಂಡು ಮಾತಾಡ್ಕೊಂಡು ಹೇಳಿದ್ದಾರೆ. ಎಲ್ಲ ಶುಭ ಹಾರೈಸ್ತಾ, ಎಲ್ಲ ಒಳ್ಳೆಯದಾಗಲಿ. 2 ತಿಂಗಳು ಎಷ್ಟು ಕೆಲಸ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಲಿ ಅಂತ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪಂಚಾಯತಿ, ನಮ್ಮ ಸದಸ್ಯರಿಗೆ ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಬಳ್ಳಾರಿ ಜಿಲ್ಲಾದ್ಯಂತ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ನಗರದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿ ರಾಯಲ್ ಸರ್ಕಲ್, ಬೆಂಗಳೂರು ರಸ್ತೆ ಮೂಲಕ ಮೀನಾಕ್ಷಿ ಸರ್ಕಲ್ ಮೂಲಕ ಪಾದಯಾತ್ರೆ ಮಾಡಿ ಅಭಿಯಾನದ ಕುರಿತು ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರು, ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನ ಆಳುತ್ತಿರುವ ಎಲ್ಲ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ. ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ ರಾಜ್ಯದ ಮತದಾರರನ್ನ ಮೂರ್ಖರನ್ನಾಗಿ ಮಾಡಿ ಜನರನ್ನ ವಂಚಿಸುತ್ತಿದ್ದಾರೆ. ಜನಪರವಾದ ಆಡಳಿತ ನಡೆಸಬೇಕಾದ ಪಕ್ಷಗಳು ಜಾತಿ ರಾಜಕಾರಣ, ಹಣಬಲದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿವೆ. ಹಾಗಾಗಿ ನಮ್ಮ ಪಕ್ಷವು ಕನ್ನಡ ನಾಡಿನ ನೆಲ, ಜಲ, ಗಡಿ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡುವಿಕೆಗಾಗಿ ಒತ್ತಾಯಿಸಿ ಮುಂದಿನ ನವೆಂಬರ್ ತಿಂಗಳಲ್ಲಿ ಒಂದು ಬಹುದೊಡ್ಡ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಅವರು ಮಾತನಾಡಿ, ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ, ಕುಟುಂಬ ರಾಜಕಾರಣ ತೊಲಗಿಸಲು, ನಿರುದ್ಯೋಗ ನಿವಾರಣೆಯಾಗಿ, ರೈತರ ಜೀವನ ಮಟ್ಟ ಸುಧಾರಣೆಗಾಗಿ, ಜನಸ್ನೇಹಿ ವ್ಯವಸ್ಥೆ ಕಟ್ಟಲಿಕ್ಕಾಗಿ, ಸರ್ವ ಜನಾಂಗದ ಅಭಿವೃದ್ಧಿಗಾಗಿ, ಕನ್ನಡ ಕರ್ನಾಟಕದ ಅಸ್ಮಿತೆಗಾಗಿ ಕನ್ನಡಿಗರನ್ನ ಜಾಗೃತಿ ಮೂಡಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಕನ್ನಡ ಪರ, ರೈತ ಪರ, ಪ್ರಗತಿಪರ ಸಂಘಟನೆಗಳ ಮುಖಂಡರು, ನಾಯಕರು ಬೆಂಬಲಿಸಬೇಕೆಂದು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್, ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ, ಶಿವರಾಜ್ ಕಪಗಲ್, SC/ST ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್, ಶ್ರೀನಿವಾಸ್ ರೆಡ್ಡಿ, ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಖಾದರ್ ಪಾಷಾ, ಜಿಲ್ಲಾಧ್ಯಕ್ಷರಾದ ಯುಗಂಧರ್, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ರೆಡ್ಡಿ, ಕಾರ್ಯದರ್ಶಿಗಳಾದ ಮಂಜುನಾಥ್, ಜಾನ್, ಅನೀಫ್, ಜನಾರ್ದನ ರೆಡ್ಡಿ, ನಾಗರಾಜ್, ರವಿ ಗೋನಾಳ, ಶ್ರೀನಿವಾಸ್ ಗೋನಾಳ, ಖಾದರ್ ಬಾಷಾ, ಮಂಜುನಾಥ್ ಗೌಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ರಾಜಘಟ್ಟ ಗ್ರಾಮದ ಜೆಡಿಎಸ್ ಯುವ ಮುಖಂಡ ವಿವೇಕ್ ರವರ ಹುಟ್ಟುಹಬ್ಬವನ್ನ ಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಕೆಆರ್ಪೇಟೆ ತಾಲೂಕು ರಾಜಘಟ್ಟ ಗ್ರಾಮದ ರಮೇಶ್ ರೇಣುಕಾ ದಂಪತಿಗಳ ಸುಪುತ್ರ, ಜೆಡಿಎಸ್ ಯುವ ಮುಖಂಡ ಹಾಗೂ ಶಾಸಕ HT ಮಂಜು ಆಪ್ತ ಬಳಗದ ಸದಸ್ಯ ವಿವೇಕ್ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಹೊರವಲಯದಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದ ಅನಾಥರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಹಾಗೂ ಎಲ್ಲರಿಗೂ ಸಿಹಿ ವಿತರಣೆ ವ್ಯವಸ್ಥೆಯನ್ನ ಮಾಡಿದರು. ವಿವೇಕ್ ಅವರ ಜನ್ಮದಿನದ ಅಂಗವಾಗಿ ಗಿಡವನ್ನು ನೆಟ್ಟು ನೀರುಣಿಸಿ ವಿಶೇಷವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತೃಭೂಮಿ ವೃದ್ಧಾಶ್ರಮದ ಉಸ್ತುವಾರಿ ನಾಗಣ್ಣ ಮಾತನಾಡಿ, ಯುವಕರು ಯುವತಿಯರು ಹುಟ್ಟುಹಬ್ಬವೆಂದರೆ ಮೋಜು ಮಸ್ತಿ ಮಾಡಿಕೊಂಡು ಹಣವನ್ನು ದುಂದುವೆಚ್ಚ ಮಾಡುತ್ತಿದ್ದಾರೆ. ಆದರೆ ನಮ್ಮ ತಾಲೂಕಿನ ಸುಪುತ್ರ ರಾಜಘಟ್ಟ ಗ್ರಾಮದ ರಮೇಶ್ ಹಾಗೂ ರೇಣುಕಾ ದಂಪತಿಗಳ ಸುಪುತ್ರ ವಿವೇಕ್ ರವರು ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸ್ನೇಹಿತರ ಜೊತೆಗೆ
ನಮ್ಮ ಅನಾಥಾಶ್ರಮಕ್ಕೆ ಬಂದು ಎಲ್ಲ ನಿರ್ಗತಿಕರಿಗೆ ಅನಾಥರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಮಾಡಿರುವುದು ಸಂತೋಷದ ವಿಷಯವಾಗಿದೆ. ಭಗವಂತನ ಕೃಪೆ ವಿವೇಕ್ ಮೇಲೆ ಯಾವಾಗಲೂ ಇರಲಿ. ಯುವಕರಿಗೆ ಮಾದರಿಯಾಗಿದ್ದಾರೆ. ವಿವೇಕ್ ಅವರಿಗೆ ಮುಂದಿನ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡುವಂತೆ ಪ್ರಾರ್ಥಿಸಿದರು. ಶುಭಾಶಯ ಕೊಡ್ತಾ ರಾಮಾಯಣ ಬರೆದಂಥ ವಾಲ್ಮೀಕಿ ಅವರದು ಜಯಂತ್ಯೋತ್ಸವ ಇತ್ತು. ಇವತ್ತು ನಮ್ಮ ಶ್ರೀನೆರೆ ರಾಜಘಟ್ಟದ ಶ್ರೀಮತಿ ರೇಣುಕಮ್ಮ ರಮೇಶಣ್ಣವರ ಸುಪುತ್ರ ವಿವೇಕ್ ಅವರದು ಜನ್ಮದಿನ ಇದೆ. ಜನ್ಮದಿನವನ್ನು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಆಡಂಬರ ಮಾಡಿಕೊಳ್ಳದೆ ಇವತ್ತು ಒಂದು ದಿನದ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟದ, ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನಂತೆ ಹಸಿದವರಿಗೆ ಅನ್ನ ನೀಡಿ ಅರ್ಥಪೂರ್ಣವಾಗಿ ಸ್ನೇಹಿತರು ವಿವೇಕ್ ಅವರು ಅರ್ಥಪೂರ್ಣವಾಗಿ ತಮ್ಮ ಜನ್ಮದಿನವನ್ನು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಆಚರಿಸುತ್ತಿದ್ದಾರೆ. ದೇವರು ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಆರೋಗ್ಯ, ಆಯಸ್ಸು, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಸಹ ನಮ್ಮ ವೃದ್ಧಾಶ್ರಮದ ವತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸ್ನೇಹಿತರಿಗೆ ಇದೇ ಥರ ಎಲ್ಲರಿಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ಗುಣ ಕೊಡಿ ಅಂತ ನಾವು ಕೇಳ್ಕೊತೀವಿ. ನಾಗಣ್ಣ ಜಯಂದು, ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಸಾಧುವನಹಳ್ಳಿ, ಕೇರ್ಪೇಟೆ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮೀಪದ ದಿಡ್ಡಳ್ಳಿ ಜನರ ಪುನರ್ವಸತಿ ಕೇಂದ್ರಕ್ಕಾಗಿ ತೀವ್ರ ಸ್ವರೂಪ ಹೋರಾಟ ಮಾಡಿ ಸಮಾಜದ ಏಳಿಗೆಗಾಗಿ ಸೇವೆ ಸಲ್ಲಿಸಿರುವ JK ಮುತ್ತಮರವರಿಗೆ ರಾಜ್ಯ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಲಭಿಸಿದೆ. KR ಪೇಟೆ ತಾಲೂಕಿನ ಶಿಳನರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾವ್ಯಚಂದ್ರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಳ್ಳಾರಿ ಜಿಲ್ಲಾದ್ಯಂತ KRS ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.